ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಸಂಡೇ, ಅದಕ್ಕೆ ಗಾಡಿ ವಾಶ್ ಮತ್ತು ಕ್ಲೀನ್ ಅದೇ ಎಲ್ಲ ಮಾಡಿ ಚೈನ್ ಲೂಪ್, ಚೈನ್ ಕ್ಲೀನ್ ಮತ್ತು ಒಂದು ಸ್ಮಾಲ್ ಮಾಡಿಫಿಕೇಷನ್ ಇದೆ, ಅದೊಂದು ಮಾಡಿಸ್ಬೇಕು. ಸೊ ಗಾಡಿ ಇಲ್ಲಿದೆ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕಾರ್ನ ಇಲ್ಲಿ ಆಚೆ ಹಾಕಿ ಗಾಡಿನ ಮಧ್ಯದಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ, ಯಾಕಂದರೆ ಜಾಗ ಜಾಸ್ತಿ ಸಿಗುತ್ತೆ. ಸ್ಟಾರ್ಟ್ ಮಾಡೋಣ. ಸೊ ಎಷ್ಟೋ ಜನ ಚೈನ್ ಕ್ಲೀನ್ ಮಾಡ್ತೀರಾ, ಯೂಶ್ವಲಿ ಗಾಡಿ ಇದ್ದರೆ ಅಫ್ಕೋರ್ಸ್ ಚೈನ್ ಕ್ಲೀನ್ ಮಾಡ್ತೀರಾ. ಬಟ್ ನಾನು ವೀಡಿಯೋ ಮಾಡ್ತಿರೋದು ಹೆಂಗಂದರೆ ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ. ಸೊ ಫಸ್ಟ್ ಮೇನ್ ಗಾಡಿನ ಸ್ವಲ್ಪ ದೊಡ್ಡ ಜಾಗದಲ್ಲಿ ನಿಲ್ಲಿಸ್ಕೊಳ್ಳಿ, ಯಾಕಂದರೆ ತುಂಬ ಚಿಕ್ಕ ಜಾಗ ಇದ್ದರೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಚೈನ್ ಕ್ಲೀನರ್, ಮೋಟ್ರಲ್ದು ಚೈನ್ ಲೂಪ್, ರಾಯಲ್ ಎನ್ಫೀಲ್ಡ್, ಒಂದು ಬ್ರಷ್ ಮತ್ತು 2 ಗ್ಲೌಸ್ ಹಾಕೊಳ್ಳಿ, ಯಾಕಂದರೆ ಕೈ ಗಲೀಜಾದರೆ ಚೆನ್ನಾಗಿರಲ್ಲ, ಯಾಕಂದ್ರೆ ತಿರ್ಗಾ ಊಟ ಮಾಡಬೇಕು, ಅದಕ್ಕೆ ಗ್ಲೌಸ್ ಮತ್ತು ಒಂದು ವೇಸ್ಟ್ ಕ್ಲೋತ್. ಮತ್ತು ನೀವೆಲ್ಲಾದರೂ ಈ ಥರ ಪಾರ್ಕಿಂಗ್ ಜಾಗದಲ್ಲಿ ಮಾಡ್ತಿದ್ದಾರೆ ನ್ಯೂಸ್ ಪೇಪರ್ ಹಾಕ್ಕೊಳ್ಳಿ, ಯಾಕಂದರೆ ಗಲೀಜಾದರೆ ತಿರ್ಗಾ ಆಯಿಲ್ ಹೋಗಲ್ಲ. ಸೊ ತುಂಬ ಬೋರ್ ಮಾಡಿಸಲ್ಲ. ನನ್ನ ಚೈನ್ ತುಂಬ ಗಲೀಜಾಗೋಗಿದೆ, ಒಂಥರ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ತುಂಬ ಗ್ಯಾಪ್ ಆಗೋಯಿತು ಕ್ಲೀನ್ ಮಾಡಿ. ಸೊ ಇದನ್ನ ಕ್ಲೀನ್ ಮಾಡಿ ಗಾಡಿ ಎಲ್ಲ ವಾಶ್ ಮಾಡಿ, ಮತ್ತು ಒಂದು ಚಿಕ್ಕ ಮಾಡಿಫಿಕೇಷನ್ ಇದೆ. ಮಾಡಿಫಿಕೇಷನ್ ಅಂತಂದರೆ 50% ಲೀಗಲ್, 50% ಇಲ್ಲೀಗಲ್. ನೋಡೋಣ, ಚೆನ್ನಾಗಿ ಕಾಣಿಸಿದ್ರೆ ಹಂಗೆ ಇಟ್ಕೊಳ್ಳೋಣ. ಸೊ ಗ್ಲೌಸ್ ರೆಡಿ, ಪೇಪರ್ ಆಗಿದೆ. ಫಸ್ಟು ಚೈನ್ ಕ್ಲೀನರ್ ಹೊಡೆದು ಚೈನ್ ಲೂಪ್ ಮಾಡೋಣ, ಬನ್ನಿ. ಯೂಶ್ವಲಿ ನಾನು ಡೀಸೆಲ್ ಹಾಕಿ ವಾಶ್ ಮಾಡ್ತೀನಿ, ಬಟ್ ಈಗ ಸ್ವಲ್ಪ ಲೋ ಕ್ವಾಲಿಟಿ ವಾಷಿಂಗ್ ಥರ, ಸೊ ಅದಕ್ಕೆ ನಾರ್ಮಲಾಗಿ ವಾಶ್. ಮತ್ತು ಇನ್ನೊಂದು ಡಿಸ್ಕ್ಲೈಮರ್ ಎಲ್ಲರಿಗೂ, ಯಾರಾದರೂ ಚೈನ್ ಕ್ಲೀನ್ ಮಾಡ್ತಿದ್ರೆ ನನ್ನ ನೋಡಿಕೊಂಡು ಕೈಲೆಲ್ಲ ಮಾಡಿಬಿಡ್ಬೇಡಿ. ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದೀನಿ ಚೈನ್ ಬ್ರಷ್, ಕ್ಲೀನ್ ಮಾಡೋ ಬ್ರಷ್ಷು. ಸೊ ಜಸ್ಟ್ ಅಡ್ವೈಸ್, ಯಾರು ಫಾಲೋ ಮಾಡಬೇಡಿ, ಯಾಕಂದರೆ ಕೈ ಹೋಗ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. One eternity later. ಸುಸ್ತಾಗೋಯ್ತು. ಒಂದು ರೇಂಜಿಗೆ ಚೈನ್ ಕ್ಲೀನ್ ಮತ್ತು ಗಾಡಿ ವಾಶ್ ಆಗಿದೆ. ಸೋಪ್ ಹಾಕಿ ಮತ್ತು ಎಲ್ಲ ಉಜ್ಜಿ, ಅಲ್ಲಿ ಶೋ ಯು ತುಂಬ ಕ್ಲೀನಾಗೆಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಂತರ ಅಷ್ಟು ಟೂಲ್ಸ್ ಗೀಲ್ಸಲ್ಲಿ ಇಲ್ಲ ಮಾಡೋಕ್ಕೆ. ಸೊ ಅಲ್ಲಿ ಶೋ ಯು ಹೆಂಗೆ ಬಂದಿದೆ ಅಂತ ಚೆಕ್ ಮಾಡಿ. ಸಾಕಾಗಿದೆ, ಗಾಡಿ ಕ್ಲೀನಾಗಿದ್ರೇ ಸಾಕಾಗಿ ಅನಿಸೋದು. ಸೊ ಗಾಡಿ ಹೊಸಾಯಿತು, ಎಲ್ಲ ಆಯಿತು, ಬಟ್ ಪಾಲಿಶ್ ಇನ್ನೂ ಹಾಕ್ತೀನಿ. ಸೊ ನಿಮಗೆಲ್ಲ ಹೇಳ್ತಿದ್ದೆ ನಾನು ಸ್ಮಾಲ್ ಮಾಡಿಫಿಕೇಷನ್ ಮಾಡಬೇಕು ಅಂತ ಗಾಡಿ ಮೇಲೆ. ಸೊ ಏನಿಲ್ಲ, ನನಗೆ ಈ ಮಿರರ್ಸ್ ಅಷ್ಟು ಇಷ್ಟ ಆಗಲ್ಲ. ಸೊ ಐ ವಾಸ್ ಥಿಂಕಿಂಗ್ ಅಲ್ಲಿ ರಿಮೂವ್ ದಿಸ್ ಬಾರ್ ಎಂಡ್ ಮಿರರ್ ಹಾಕೋಣ, ಇಲ್ಲಾಂದರೆ ಏನಾದ್ರು ನೋಡೋಣ ಅಂತ. ಹಂಗೆ ಒಂದು ರೀಲ್ ನೋಡ್ತಿದ್ದೆ, ರೀಲಲ್ಲಿ ಸೊ ರಿಮೂವಿಂಗ್ ದಿಸ್ ವಿಲ್ ಗೆಟ್ ದ ಸ್ಮಾಲ್ ಕಾನ್ವೆಕ್ಸ್ ಮಿರರ್ಸ್. ಸೊ ಅದು ಆರ್ಡ್ರ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ಹೆಂಗೆ ಫಿಟ್ ಮಾಡಬೇಕಂತ. ನೆಕ್ಸ್ಟು ಒಂದು ಕ್ಯಾಮ್ರಾ ಮೌಂಟ್ ಇದೆ, ಸೊ ಅದನ್ನು ಇಲ್ಲಿಗೆ ಫಿಕ್ಸ್ ಮಾಡೋಣ ಅಂತ. ಸೊ ಫ್ರಂಟ್ POV ಅಂದರೆ ನಾನು ಗಾಡಿ ಓಡಿಸ್ತಿರೋ POV ಸಿಗುತ್ತೆ. ಸೊ ದೀಸ್ ಆರ್ ದ ಮಿರರ್ಸ್, ಇಟ್ಸ್ ಕಾನ್ವೆಕ್ಸ್. ಸೊ ಐಡಿಯಾ ಏನಂತಂದರೆ, ನಾನು ರೀಲಲ್ಲಿ ನೋಡುವಾಗ ಈ ಪಾರ್ಟ್ ಇದೆಯಲ್ಲ, ಈ ಬ್ಲ್ಯಾಕ್ ಇದು, ಸೊ ಇದು ಮೂವ್ ಆಗುತ್ತೆ 360. ಸೊ 2 ಹೋಲ್ ಮಾಡಿ ಸೈಡಿಗೆ ಜಿಪ್ ಟೈ ಜೊತೆ ಈ ಪ್ಲೇಸಿಗೆ ಫಿಟ್ ಮಾಡಿಬಿಡೋದು. ಸೊ ಇಲ್ಲಿ ಬೇರೆ 2 sides, ಟೋಟಲ್ 4 ಜಿಪ್ ಟೈ ಬೇಕು ನಿಮಗೆ.
ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಫಸ್ಟ್ ನೋಡೋಣ. ವರ್ಕೌಟ್ ಆಗೋದಂತೂ ಕ್ರೇಜಿ. ಜಿಪ್ ಟೈ ತಂದಿದ್ದೀನಿ. ಸೊ ನಾನು ಈ ಪ್ರೋಸೆಸ್ನ ಸ್ವಲ್ಪ ಸ್ಕಿಪ್ ಮಾಡಿ ಜಿಪ್ ಟೈನ ಹಾಕಿ ಹೆಂಗೆ ಕಾಣಿಸೋದು ಅಂತ ತೋರಿಸ್ತೀನಿ ನಿಮಗೆ. ಹೋಪ್ಫುಲಿ ಇಟ್ ವರ್ಕ್ಸ್ ಔಟ್. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಮಿರರ್ ಕೂಡ ಫಿಟ್ ಮಾಡಿದೆ. ಬಟ್ ಇಟ್ ಲುಕ್ಸ್ ನೈಸ್, ಬಟ್ ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಸೊ ನೀವೇನಾದರೂ ಟ್ರೈ ಮಾಡಿ. ಬಟ್ ಲಿಟ್ಟಲ್ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಓಡಿಸೋವಾಗ. ಯಾಕಂದರೆ ನಿಮ್ಗೆ ತುಂಬ ಮಿರರ್ ಯೂಸ್ ಮಾಡ್ಕೊಂಡು ಗಾಡಿ ಓಡಿಸೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಕ್ಲೀನಾಗಿ ಕೂರಲ್ಲ ಅದು. ಡಿಪೆಂಡ್ಸ್ ಆನ್ ಯರ್ ಹ್ಯಾಂಡಲ್ ಬಾರ್ ಟು. ಯಾವುದಾದ್ರು ಒಂದು ಗಾಡಿಗೆ ಸೂಟ್ ಆಗುತ್ತೆ, ಒಂದೊಂದು ಗಾಡಿಗೆ ಸೂಟ್ ಆಗೋಲ್ಲ. ಬಟ್ ಓಕೆ, ಲುಕ್ಸ್ ನೈಸ್ ಅಸ್ಥೆಟಿಕ್ ವೈಸ್. ನಿಮಗೆ ತೋರಿಸ್ತೀನಿ ನೋಡಿ ಈಗ. ಸೊ ಸ್ವಲ್ಪ ಗಲೀಜಾಗಿದೆ, ಬಟ್ ಕಾಣಿಸುತ್ತೆ. ಅಂದರೆ ನೀವೆಲ್ಲ ಟರ್ನ್ ಮಾಡುವಾಗ ಕಾನ್ವೆಕ್ಸ್ ಇರೋದಕ್ಕೆ ಆ ಕಡೆ ಕಾಣಿಸುತ್ತೆ, ಈ ಕಡೆ ಕಾಣಿಸುತ್ತೆ. ಬಟ್ ಓವರ್ ಆಲ್ ಲುಕ್ ಕ್ಲೀನಾಗಿದೆ ಗಾಡಿ ಈಗ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು ಇಫ್ ಯು ವಾಂಟ್ ಟು ಯೂಸ್ ಇಟ್ ಆರ್ ನಾಟ್. ಸೊ ನಾನು ಹೇಳ್ತೀನಿ ಹೆಂಗೆ ಮಾಡಿದೆ ಅಂತ ಬೇಗ ಶಾರ್ಟಾಗಿ. ಸೊ ಮಿರರ್ದು ಪ್ಲಾಸ್ಟಿಕ್ ಇದೆಯಲ್ಲ ಹಿಂದುಗಡೆ, ಸೊ ಆ ಪ್ಲಾಸ್ಟಿಕ್ನ 2 ಸೈಡ್ ತೂತ ಮಾಡಿ ಬಿಸಿ, ಅಂದರೆ ಸ್ಕ್ರೂ ಡ್ರೈವರಲ್ಲಿ ಬಿಸಿ ಮಾಡಿ 2 ಜಿಪ್ ಟೈ ಹಾಕಿ, ಮತ್ತು ಅದು ಬಾಲ್ ಇರುತ್ತೆ. ಸೊ 360 ಡಿಗ್ರಿ ಟರ್ನ್ ಆಗುತ್ತೆ. ಸೊ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿಗೆ ನೀವು ಜಿಪ್ ಟೈ ಹಾಕಿ ಲಾಕ್ ಮಾಡಿ ನಿಮ್ಮ ಹ್ಯಾಂಡಲ್ ಬಾರ್ಗೆ ಕ್ಲೋಸ್ ಮಾಡ್ಕೊಳ್ಳೋದು. ಬಟ್ ನನಗೇನಂದರೆ ಇದು ಓಕೆ. ಸೊ ನಾವು ಹ್ಯಾಂಡಲ್ ಬಾರ್ ಸ್ಟ್ರೈಟ್, ದಿಸ್ ಇಸ್ ಫೈನ್, ಐ ಕ್ಯಾನ್ ಅಟ್ಲೀಸ್ಟ್ ಸಿ ದಿಸ್ ಸೈಡ್. ಐ ಆಮ್ ನಾಟ್ ಏಬಲ್ ಟು ಸಿ ಇಟ್ ಈವನ್ ಹೌ ಮಚ್ ಎವರ್ ಐ ಟರ್ನ್ ಇಟ್. ಸೊ ಐ ಆಮ್ ನಾಟ್ ಶೋರ್ ವೈ. ಸೊ ಪರವಾಗಿಲ್ಲ, ನೋಡೋಕೆ ಚೆನ್ನಾಗಿದೆ. ಸೊ ವಿಲ್ ಸಿ ಇಫ್ ಇಟ್ ವರ್ಕ್ಸ್ ಇನ್ ರಿಯಲ್ ಲೈಫ್. ನಾಟ್ ಓನ್ಲಿ ಅಸ್ಥೆಟಿಕ್ ಬಟ್ ದೆನ್ ಗಾಡಿ ಓಡಿಸೋಕ್ಕೂ ಆಗುತ್ತಾ ಅಂತ. ಓವರಾಲ್ ಚೆನ್ನಾಗಿದೆ. ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡಿ. ನಿಮಗೆ ಲಿಂಕ್ ಬೇಕಂದರೆ ಯಾವ ಮಿರರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಐಲ್ ಶೇರ್ ಯು ಲಿಂಕ್ ದೇರ್. ಸಂಡೇ ಇಸ್ ಡನ್. ಹೋಪ್ಫುಲಿ ದಿಸ್ ವ್ಲಾಗ್ ವಾಸ್ ನೈಸ್. ಇಷ್ಟ ಆದರೆ ಒಂದು ಲೈಕು, ಒಂದು ಶೇರ್ ಮತ್ತು ಒಂದು ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ವೆಲ್ಕಮ್ ಟು ದ ಚಾನಲ್ ಅಂತ ಹೇಳಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಷ್ಟು ತನಕ ಬಾಯ್, ಪೀಸ್ ಔಟ್.